ನಾನು ಅವರನ್ನು ನಾವೇನ್ ಇದು ಮಾಡುವುದಲ್ಲ. ನೀವು ಮುಸ್ಲಿಮರ ಓಟಿಗೋಸ್ಕರ ಜೊಲ್ಲು ಸುರಿಸ್ತಾ ಇದ್ದು ನಿಲ್ಲಿಸಬೇಕು. ಎಲ್ಲಿವರೆಗೆ? ಪಶ್ಚಿಮ ಬಂಗಾಳದ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದಂತಹ ಸುವೇಂದರ್ ಅವರ ಒಂದು ಮಾತನ್ನು ಇವತ್ತು ಸ್ಟೇಟ್ಮೆಂಟ್ ಬಂದಿದೆ. ಇವತ್ತು ಅಲ್ಪಸಂಖ್ಯಾತ ಅಂತನ್ನುವಂಥದ್ದು ಬಿಜೆಪಿದ ವಿಸರ್ಜನೆ ಮಾಡ್ರಿ ಅಂತ ಹೇಳಿದರೆ 100ಕ್ಕೆ 100 ಹೇಳ್ತೇನೆ. ನಾನು ಆ ಸುವೇಂದ್ರ ಅವರ ಹೇಳಿಕೆಯನ್ನು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮ ಮೋರ್ಚಾ ಅಂತನ್ನುವಂಥದ್ದು ವಿಸರ್ಜನೆ ಮಾಡ್ರಿ. ಮುಸ್ಲಿಮರು ಈ ದೇಶಕ್ಕೆ ಬದ್ಧತೆ ಇಲ್ಲ, ಸಂವಿಧಾನಕ್ಕೆ ಬದ್ಧತೆ ಇಲ್ಲ, ಕಾನೂನು ಕೇಳಲ್ಲ. ಇತ್ತೀಚೆಗೆ ಪ್ರಯಾಗರಾಜದ ಕೋರ್ಟ್ ಉತ್ತರ ಪ್ರದೇಶದ ಹೇಳಿದೆ, ಹೈಕೋರ್ಟ್ ಹೇಳಿದೆ, ಮುಸ್ಲಿಮರು ಕೂಡ ತಲಾಖ ಹಿನ್ನೆಲೆಯಲ್ಲಿ ನಂತರ ಅವರಿಗೂ ಕೂಡ ಪರಿಹಾರ ಕೊಡಬೇಕು ಅಂತ ಹೇಳಿದಾಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವ್ರು ಹೇಳ್ತಾರೆ, ನಮಗೆ ಯಾವುದೇ ನಿಮ್ಮ ಲಾ ಇಲ್ಲ, ನಮಗೆ ಕುರಾನ್ನೇ ಮುಖ್ಯ, ನಮಗೆ ಹದೀಸನೇ ಮುಖ್ಯ ಅಂತನ್ನುವಂತ ಹೇಳ್ತಾರೆ. ಇದರಿಂದಾದರೂ ಬುದ್ಧಿ ಕಲಿಬೇಕು ನಾವು. ಸೊ ನಾನು ಹೇಳೋದು, ಬಂಕಾಪುರದ ದರ್ಗಾವನ್ನ ಮುಸ್ಲಿಂ ಸಮಾಜದಿಂದ ಸೌಹಾರ್ದದಿಂದ ಅದನ್ನು ಬದಲಾಯಿಸಿ ನಿಮ್ಮ ಎಲ್ಲಿ ಬೇಕಾದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿಕೊಡ್ರಿ. ಇಲ್ಲಾದ್ರೆ ಸರ್ಕಾರ ಕೂಡಲೇ ತೆಗಿಬೇಕು. ಇಲ್ಲಾದ್ರೆ ನಾವು ಹಿಂದೂ ಸಮಾಜ ನಮಗೆ ಗೊತ್ತು ಹೇಗೆ ತೆಗೆಯುವುದು, ನಾವು ತೆಗುತ್ತೀವಿ ಅಂತನ್ನುವಂತ ಹೇಳ್ತಾ ಇದ್ದೀವಿ.